ನಮಸ್ಕಾರ. ನಾವಿಂದು ಭಾರತೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಸಂಬಂಧಿಸಿದ ಹಾಗೆ ಭಾರತ ಸಂವಿಧಾನದ 8ನೇ ಅನುಸೂಚಿಯ ಪ್ರಕಾರ ಇರತಕ್ಕಂಥ 22 ಭಾಷೆಗಳ ಬಗ್ಗೆ ನೋಡೋಣ. ಭಾರತೀಯ ಸಂವಿಧಾನದ 8th ಶೆಡ್ಯೂಲ್ನಲ್ಲಿ 22 ಭಾರತೀಯ ಭಾಷೆಗಳನ್ನು ರಾಷ್ಟ್ರಭಾಷೆಗಳು ಅಂತ ಹೇಳಿ ಗುರುತಿಸಿದರೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಇನ್ನೂ 2 ಹೆಚ್ಚುವರಿ ಭಾಷೆಗಳಾದ ರಾಜಸ್ಥಾನಿ ಮತ್ತು ಇಂಗ್ಲೀಷನ್ನು ಗುರುತಿಸೋದ್ರ ಮೂಲಕ 24 ಭಾಷೆಗಳನ್ನು ಕುರಿತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅಧ್ಯಯನವನ್ನು ಮತ್ತು ಆ ಸಾಹಿತ್ಯದ ಸಂವರ್ಧನೆಯನ್ನು, ಪ್ರಶಸ್ತಿಗಳನ್ನು ಆ ಭಾಷೆಗಳಲ್ಲಿನ ಸಾಹಿತ್ಯಗಳಿಗೆ ನೀಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಮೊದಲಿಗೆ ಈ ಭಾರತೀಯ ಸಂವಿಧಾನ, ಇದೊಂದು ಭಾರತೀಯ ಸಂವಿಧಾನ. ಈ ಭಾರತೀಯ ಸಂವಿಧಾನದಲ್ಲಿ ಭಾರತದ ಭಾಷೆಗಳು ಯಾವುದಾಗಬೇಕು, ಅದು ಒಕ್ಕೂಟದ ಭಾಷೆ ಯಾವುದಾಗಬೇಕು ಮತ್ತು ರಾಜ್ಯದ ಭಾಷೆ ಯಾವುದಾಗಬೇಕು, ಒಟ್ಟು ರಾಷ್ಟ್ರೀಯ ಭಾಷೆಗಳು ಎಷ್ಟು ಇತ್ಯಾದಿಗಳನ್ನು ಕುರಿತು ಒಂದು ಸ್ಪಷ್ಟವಾದಂತಹ ಕಾಯಿದೆಯನ್ನು, ನಿಲುವನ್ನು ಮಾಡಿ ಅದನ್ನು ಬೆಳೆಸುವ ದೃಷ್ಟಿಯಿಂದ, ಆ ಭಾಷೆಗಳನ್ನು ಬೆಳೆಸುವ ದೃಷ್ಟಿಯಿಂದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಕೈಗೊಳ್ಳಬೇಕಾದಂತಹ ಕ್ರಮಗಳನ್ನು ಕೂಡ ಸಂವಿಧಾನದಲ್ಲಿ ನಮ್ಮ ಹಿರಿಯರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಈ ಸಂವಿಧಾನ ಹಿಂದಿ ಅಥವಾ ಇಂಗ್ಲಿಷ್ ಈ 2 ಭಾಷೆಗಳಲ್ಲೂ ಕೂಡ ಅಂಗೀಕಾರ ಆಗಿದೆ. ಆದರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಇಂಗ್ಲಿಷ್ ಭಾಷೆಯನ್ನೇ ಮಾನ್ಯ ಮಾಡಿರುವುದನ್ನು ಗಮನಿಸಬಹುದು. ಮತ್ತು ಸಂವಿಧಾನ ಜಾರಿಯಾದ ನಂತರ 15 ವರ್ಷಗಳ ನಂತರ ಇಂಗ್ಲೀಷ್ನಿಂದ ನಾವು ಹೊರಗೆ ಬರಬೇಕು ಅನ್ನುವಂಥ ಆಶಯ ಕೂಡ ಸಂವಿಧಾನದಲ್ಲಿದೆ. ಆದರೆ ನಾವು 15 ವರ್ಷಗಳ ನಂತರ ಇಂಗ್ಲೀಷ್ನಿಂದ ಹೊರಬರುವುದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಾದೇಶಿಕ ಭಾಷೆಗಳನ್ನು ನಾವು ಕಳ್ಕೊಳ್ತಾ ಇಂಗ್ಲೀಷ್ನಲ್ಲೇ ನಾವು ಹೆಚ್ಚು ಮುಳುಗಿ ಹೋಗ್ತಿರ್ತಕ್ಕಂತಹ ಸಂದರ್ಭವನ್ನು ಕೂಡ ಗಮನಿಸಬಹುದು. ಭಾರತ ಸಂವಿಧಾನದ ಅಧ್ಯಾಯ 4ರಲ್ಲಿ ವಿಶೇಷ ನಿರ್ದೇಶನಗಳನ್ನು ನೀಡಿದ್ದಾರೆ. ಅದರಲ್ಲಿ ಭಾರತ ಸಂವಿಧಾನ ಅನುಚ್ಛೇದ 351 ಇದೆ. ಭಾರತ ಸಂವಿಧಾನ ಅನುಚ್ಛೇದ 351ರಲ್ಲಿ ನಮ್ಮ ದೇಶದ ಒಕ್ಕೂಟ ಭಾಷೆಯನ್ನಾಗಿ, ಭಾರತದ ಸಂಪರ್ಕ ಭಾಷೆಯನ್ನಾಗಿ ಹಿಂದಿಯನ್ನು ಸ್ವೀಕಾರ ಮಾಡಿದ್ದಾರೆ. ಆ ಕುರಿತು ಹೀಗೆ ಆ ಕಾಯಿದೆ ಹೇಳುತ್ತೆ, 351ನೇ ಅನುಚ್ಛೇದ: ಹಿಂದಿ ಭಾಷೆಯ ಅಭಿವೃದ್ಧಿಗಾಗಿ ನಿರ್ದೇಶನ. ಭಾರತದ ಸಮ್ಮಿಶ್ರ ಸಂಸ್ಕೃತಿಯ ಎಲ್ಲ ಮೂಲ ತತ್ವಗಳ ಅಭಿವ್ಯಕ್ತಿ ಮಾಧ್ಯಮವಾಗಿರುವಂತೆ ಹಿಂದಿ ಭಾಷೆಯನ್ನು ಅಭಿವೃದ್ಧಿಗೊಳಿಸುವುದು ಮತ್ತು ಅದರ ಜಾಯಮಾನಕ್ಕೆ ಚ್ಯುತಿ ಬಾರದಂತೆ ಹಿಂದೂಸ್ಥಾನಿ ಭಾಷೆಯಲ್ಲಿ ಅಥವಾ 8ನೆಯ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭಾರತದ ಇತರ ಭಾಷೆಗಳಲ್ಲಿ ಬಳಸಿರುವ ರೂಪಗಳು, ಶೈಲಿ ಮತ್ತು ಪದಾವಳಿಗಳನ್ನು ಅಪೇಕ್ಷಿತವಾದೆಡೆಗಳಲ್ಲೆಲ್ಲ ಅದರ ಶಬ್ದ ಭಂಡಾರಕ್ಕಾಗಿ ಮೊದಲನೆಯದಾಗಿ ಸಂಸ್ಕೃತದಿಂದಲೂ ಎರಡನೆಯದಾಗಿ ಇತರ ಭಾಷೆಗಳಿಂದಲೂ ಶಬ್ದಗಳನ್ನು ತೆಗೆದುಕೊಂಡು ಹಿಂದಿ ಭಾಷೆಯ ಶ್ರೀಮಂತಿಕೆಯು ಸುನಿಶ್ಚಿತಗೊಳ್ಳುವಂತೆ ಆ ಭಾಷೆಯ ಪ್ರಸಾರವನ್ನು ಉನ್ನತಿಗೊಳಿಸುವುದು ಒಕ್ಕೂಟದ ಕರ್ತವ್ಯವಾಗಿರತಕ್ಕದ್ದು ಅನ್ನುವಂಥದ್ದು 351ನೇ ಅನುಚ್ಛೇದದಲ್ಲಿರತಕ್ಕಂತಹ ವಿವರಗಳು. ಅಂದರೆ ಇಡೀ ಭಾರತೀಯರ ಒಂದು ಸಂಪರ್ಕ ಭಾಷೆಯನ್ನಾಗಿಯೂ, ಆಡಳಿತ ಭಾಷೆಯನ್ನಾಗಿಯೂ, ಸಂಸ್ಕೃತಿ ಸಂವಹನದ ಭಾಷೆಯನ್ನಾಗಿಯೂ ಹಿಂದಿಯನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಆಶಯವನ್ನು ನಮ್ಮ ಭಾರತ ಸಂವಿಧಾನ ತಿಳಿಸಿದೆ. ಹಾಗೆಯೇ ಅನುಚ್ಛೇದ 343 ಮತ್ತು 345 ಅವು ಹೀಗೆ ಇದ್ದಾವೆ. 343ರ ಪ್ರಕಾರ ಒಕ್ಕೂಟದ ರಾಜಭಾಷೆ ಅನ್ನೋದನ್ನು ಹೇಳ್ತಾ, ದೇವನಾಗರಿ ಲಿಪಿಯಲ್ಲಿರುವ ಹಿಂದಿಯು ಒಕ್ಕೂಟದ ರಾಜಭಾಷೆ ಆಗಿರತಕ್ಕದ್ದು ಅಂತ ಹೇಳುತ್ತೆ. ಅಂದರೆ ಇಡೀ ಭಾರತದ ರಾಜಭಾಷೆ ಯಾವುದು ಅಂದರೆ ಹಿಂದಿ, ಅದು ದೇವನಾಗರಿ ಲಿಪಿಯಲ್ಲಿರ್ತಕ್ಕಂಥ ಹಿಂದಿ. ಇದನ್ನು 343ನೇ ಆ್ಯಕ್ಟ್ ಅದನ್ನು ಸ್ಪಷ್ಟಪಡಿಸುತ್ತೆ. ಸಂವಿಧಾನದ ಅನುಚ್ಛೇದ 345 ಹೀಗಿದೆ: ರಾಜ್ಯದ ರಾಜಭಾಷೆ ಅಥವಾ ರಾಜಭಾಷೆಗಳು ಅಂಥೇಳಿ ಶೀರ್ಷಿಕೆಯನ್ನು ನೀಡಿ ಅದರಡಿಯಲ್ಲಿ 346
ಮತ್ತು 347ನೆಯ ಅನುಚ್ಛೇದಗಳ ಉಪಬಂಧಗಳಿಗೆ ಒಳಪಟ್ಟು ಒಂದು ರಾಜ್ಯದ ವಿಧಾನಮಂಡಲವು ಕಾನೂನಿನ ಮೂಲಕ ಆ ರಾಜ್ಯದಲ್ಲಿ ಬಳಕೆಯಲ್ಲಿರುವ ಯಾವುದೇ ಒಂದು ಭಾಷೆಯನ್ನು ಅಥವಾ ಹೆಚ್ಚು ಭಾಷೆಗಳನ್ನು ಅಥವಾ ಹಿಂದಿ ಭಾಷೆಯನ್ನು ಆ ರಾಜ್ಯದ ಎಲ್ಲ ಉದ್ದೇಶಗಳಿಗಾಗಿ ಅಥವಾ ಯಾವುದೇ ಸರ್ಕಾರಿ ಉದ್ದೇಶಕ್ಕಾಗಿ ಬಳಸುವ ಭಾಷೆಯನ್ನಾಗಿ ಅಥವಾ ಭಾಷೆಗಳನ್ನಾಗಿ ಅಂಗೀಕರಿಸಬಹುದು ಅನ್ನೋ ಮಾತನ್ನು ಅದು ನಮಗೆ ಸ್ಪಷ್ಟಪಡಿಸ್ತಾ ಹೋಗುತ್ತೆ. ಅಂದರೆ ಒಂದು ಪ್ರಾದೇಶಿಕ ಭಾಷೆಯನ್ನು ಒಂದು ಆಡಳಿತ ಭಾಷೆಯನ್ನಾಗಿ ಆಯ್ಕೆ ಮಾಡಿಕೊಳ್ಳುವಂತಹದ್ದಕ್ಕೆ ಸಂಬಂಧಪಟ್ಟ ಕಾಯಿದೆಯಲ್ಲಿದೆ. ಹೀಗೆ ಈ ಅನುಚ್ಛೇದ 344 ಹೀಗಿದೆ. 344 ಅನುಚ್ಛೇದದಲ್ಲಿ ರಾಜಭಾಷೆಯ ಬಗ್ಗೆ ಆಯೋಗ ಮತ್ತು ಸಂಸತ್ ಸಮಿತಿಯನ್ನು ರಚಿಸುವುದರ ಬಗ್ಗೆ ಹೇಳುತ್ತಾ ಉಪಬಂಧ 3ರಲ್ಲಿ 2ನೆಯ ಖಂಡದ ಮೇರೆಗೆ ಆಯೋಗವು ತನ್ನ ಶಿಫಾರಸುಗಳನ್ನು ಮಾಡುವಲ್ಲಿ ಭಾರತದ ಔದ್ಯಮಿಕ, ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕ ಉನ್ನತಿಗೆ ಮತ್ತು ಲೋಕಸೇವಾ ಸಂಬಂಧದಲ್ಲಿ ಹಿಂದಿ ಭಾಷೆಯನ್ನು ಮಾತನಾಡುವ ಪ್ರದೇಶಗಳಿಗೆ ಸೇರಿದ ವ್ಯಕ್ತಿಗಳ ನ್ಯಾಯವಾದ ಕ್ಲೇಮುಗಳಿಗೆ ಮತ್ತು ಹಿತಾಸಕ್ತಿಗಳಿಗೆ ಯುಕ್ತ ಗಮನವನ್ನು ಕೊಡತಕ್ಕದ್ದು ಅನ್ನೋ ಮಾತನ್ನು ಕೂಡ ನಮ್ಮ ಸಂವಿಧಾನ ನಮಗೆ ಸ್ಪಷ್ಟಪಡಿಸುತ್ತೆ. ಅಂದರೆ ಹಿಂದಿ ಭಾಷೆಯನ್ನು ಹೊರತುಪಡಿಸಿರ್ತಕ್ಕಂಥ ಪ್ರದೇಶಗಳ ಒಂದು ಬೇಡಿಕೆ ಕೂಡ ನ್ಯಾಯಸಮ್ಮತವಾಗಿರತಕ್ಕಂಥದ್ದು ಮತ್ತು ಅವುಗಳಿಗೆ ಚ್ಯುತಿ ಬರದ ಹಾಗೆ ನಮ್ಮ ಭಾಷೆಯನ್ನು ನಾವು ಅಭಿವೃದ್ಧಿಪಡಿಸಬೇಕು. ಒಟ್ಟಾರೆಯಾಗಿ ನಮ್ಮ ಭಾಷೆಗಳಿಂದ ನಾವು ಸಾಧಿಸಬೇಕಾದದ್ದು ಏನು ಅಂದರೆ 3 ಮುಖ್ಯವಾದಂತಹ ಸಂಗತಿಗಳನ್ನು ಹೇಳ್ತಾರೆ. ಒಂದು, ಭಾರತದ ಔದ್ಯಮಿಕ ಒಂದು ಅಭಿವೃದ್ಧಿ, 2ನೇದು ಸಾಂಸ್ಕೃತಿಕ, 3ನೇದು ವೈಜ್ಞಾನಿಕ ಮತ್ತು 4ನೇದು ಲೋಕಸೇವಾ ಸಂಬಂಧ. ಇವುಗಳಲ್ಲಿ ಯಾವ ಭಾಷೆ ಬಳಕೆಯಾಗಬೇಕು ಅನ್ನೋ ಚರ್ಚೆ ದೀರ್ಘಕಾಲದಲ್ಲಿ ನಡೀತಾ ಬಂದಿದೆ. ಹಿಂದಿಯ ಜೊತೆಗೆ ಇವತ್ತು ಅದು IAS ಇರಬಹುದು, ಬೇರೆ ಬೇರೆಯ UPSC ಪರೀಕ್ಷೆಗಳಲ್ಲಿ ಪ್ರಾದೇಶಿಕ ಭಾಷೆಗಳ ಮೂಲಕನೇ ಪರೀಕ್ಷೆಗಳನ್ನು ಬರಿಬಹುದಾದ ಅವಕಾಶ ಇವತ್ತು ದೊರೆತಿರೋದನ್ನು ನಾವು ಗಮನಿಸ್ಬೋದು. ಅದು ಬ್ಯಾಂಕಿಂಗ್ ಕ್ಷೇತ್ರ ಕೂಡ ಅನ್ವಯಿಸುತ್ತೆ. ಅಂದರೆ ಹಿಂದಿ ಒಂದೇ ರಾಷ್ಟ್ರ ಭಾಷೆ ಅಲ್ಲ. ಭಾರತ ಸಂವಿಧಾನದ ಅನುಚ್ಛೇದ 8ರ ಪ್ರಕಾರ, ಅನುಸೂಚಿ 8ರ ಪ್ರಕಾರ 22 ಭಾಷೆಗಳನ್ನು ಅಲ್ಲಿ ಗುರುತಿಸಲಾಗಿದೆ. ಪ್ರಾರಂಭದಲ್ಲಿ 14 ಭಾಷೆಗಳನ್ನು ಗುರುತಿಸಲಾಗಿತ್ತು, ಅನಂತರ 15 ಆಯಿತು. ತದನಂತರದಲ್ಲಿ ಅದು ಬೆಳೀತಾ ಇವತ್ತು 22 ಭಾರತೀಯ ಭಾಷೆಗಳನ್ನು ಭಾರತದ ರಾಷ್ಟ್ರ ಭಾಷೆಗಳು ಅಂಥೇಳಿ ಭಾರತದ ಸಂವಿಧಾನ ಗುರುತಿಸಿದೆ. ಅವುಗಳನ್ನು ನೋಡೋಣ. ಅನುಚ್ಛೇದ ಬೇರೆ, ಅನುಸೂಚಿ ಬೇರೆ. ಅನುಸೂಚಿಯನ್ನು ಶೆಡ್ಯೂಲ್ ಅಂತ ಕರೀತಾರೆ. 8th ಶೆಡ್ಯೂಲ್ನಲ್ಲಿರ್ತಕ್ಕಂಥ ಭಾರತದ ಭಾಷೆಗಳ ಬಗ್ಗೆ ನಾವೀಗ ಗಮನಿಸೋಣ. ಒಟ್ಟು ಇವತ್ತಿನ ಪ್ರಕಾರ 22 ಭಾಷೆಗಳನ್ನು ಭಾರತ ಸಂವಿಧಾನ ರಾಷ್ಟ್ರ ಭಾಷೆಗಳು ಅಂಥೇಳಿ ಗುರುತಿಸಿ ಅದನ್ನು ಗೌರವಿಸಿದೆ. ಮೊದಲನೆಯದು ಅಸ್ಸಾಮೀಸ್, 2 ಬಂಗಾಳಿ, 3 ಬೋಡೋ, 4 ಡೋಗ್ರಿ. ಈ ಬೋಡೋ ಮತ್ತು ಡೋಗ್ರಿ ಅನ್ನುವಂಥ 2 ಭಾಷೆಗಳನ್ನು 2003ನೇ ಇಸ್ವಿಯಲ್ಲಿ 93ನೆಯ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ. ಗುಜರಾತಿ 5ನೇದು, 6ನೇದು ಹಿಂದಿ, 7ನೇದು ಕನ್ನಡ, 8ನೇದು ಕಾಶ್ಮೀರಿ. ಈ 9 ಮತ್ತು 10 ಕೊಂಕಣಿ ಮತ್ತು ಮೈಥಿಲಿ. ಈ ಕೊಂಕಣಿ ಮತ್ತು ಮೈಥಿಲಿ ಅನ್ನುವಂಥ 2 ಭಾರತೀಯ ಭಾಷೆಗಳನ್ನು 1992ರ ಅಲ್ಲಿ 71ನೆಯ ತಿದ್ದುಪಡಿ ಮೂಲಕ 8ನೇ ಅನುಸೂಚಿಗೆ ಸೇರಿಸಲಾಗಿದೆ. 11ನೇದು ಮಲಯಾಳಂ, 12 ಮಣಿಪುರಿ. ಈ ಮಣಿಪುರಿ ಭಾಷೆಯನ್ನು ಕೂಡ 1992ರಲ್ಲಿ 71ನೇ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನದ ಅನುಸೂಚಿ 8ಕ್ಕೆ ಸೇರಿಸಲಾಗಿದೆ. 13ನೆಯ ಭಾಷೆ ಮರಾಠಿ, 14ನೇಯದು ನೇಪಾಳಿ. ಈ ನೇಪಾಳಿ ಭಾಷೆ ಕೂಡ 1992ರಲ್ಲಿ 71ನೆಯ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನಕ್ಕೆ ಸೇರಿಸಲಾಗಿದೆ. 15ನೇ ಭಾಷೆ ಒರಿಯಾ, 16 ಪಂಜಾಬಿ, 17 ಸಂಸ್ಕೃತ, 18 ಸಂತಾಲಿ. ಈ ಸಂತಾಲಿ ಭಾಷೆಯನ್ನು 2003ರಲ್ಲಿ 92ನೆಯ ತಿದ್ದುಪಡಿ ಮೂಲಕ ಭಾರತ ಸಂವಿಧಾನ ಅನುಸೂಚಿಗೆ ಸೇರಿಸಲಾಗಿದೆ. 19ನೇ ಭಾಷೆ ಸಿಂಧಿ,
ಈ ಸಿಂಧಿ ಭಾಷೆಯನ್ನು 1967ರಲ್ಲಿ 21ನೆಯ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ. ಅಂದರೆ ಮೊದಲು 14 ಭಾಷೆಗಳನ್ನು ಮಾತ್ರ ಅನುಸೂಚಿಯಲ್ಲಿ ಸೇರಿಸಲಾಗಿತ್ತು. 1967ರಲ್ಲಿ ಸಿಂಧಿಯನ್ನು ಸೇರಿಸಿ 15 ಅಂತ ಕರೆಯಲಾಗಿದೆ. ಆನಂತರ 1992ರಲ್ಲಿ 4 ಭಾಷೆಗಳನ್ನು ಸೇರಿಸಿದ್ದಾರೆ. ಅದು ಕೊಂಕಣಿ, ಮೈಥಿಲಿ, ಮಣಿಪುರಿ, ನೇಪಾಳಿ, ಹೀಗೆ 19 ಭಾಷೆಗಳು ಅಲ್ಲಿ ಆದವು. ತದನಂತರ 2003ರಲ್ಲಿ ಬೋಡೋ, ಡೋಗ್ರಿ, ಸಂತಾಲಿ ಅನ್ನುವಂತಹ 3 ಭಾಷೆಗಳನ್ನು ಸೇರಿಸೋದ್ರ ಮೂಲಕ ಒಟ್ಟು ನಮ್ಮಲ್ಲಿ ಇವತ್ತಿಗೆ 22 ಭಾಷೆಗಳನ್ನು ಭಾರತ ಸಂವಿಧಾನ ಅನುಸೂಚಿ 8ರಲ್ಲಿ ಗುರುತಿಸಿದ್ದಾರೆ. ಇನ್ನು 20ನೆಯ ಭಾಷೆ ತಮಿಳು, 21 ತೆಲುಗು, 22 ಉರ್ದು, ಹೀಗೆ 22 ಭಾಷೆಗಳನ್ನು ಗುರುತಿಸಿದ್ದಾರೆ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಈ 22 ಭಾಷೆಗಳ ಜೊತೆಗೆ ಇನ್ನೂ 2 ಭಾಷೆಗಳನ್ನು ಸೇರಿಸಿಕೊಂಡಿದೆ. ಅದು 24 ಭಾಷೆಗಳನ್ನು ಗುರುತಿಸಿಕೊಂಡು ಆ ಭಾಷೆಗಳಲ್ಲೆಲ್ಲ ಸಾಹಿತ್ಯದ ಒಂದು ವಿಸ್ತರಣೆಯ ಕೆಲಸವನ್ನು ಮಾಡ್ತಾ ಇದೆ. ಆ 2 ಭಾಷೆಗಳು ಯಾವ್ಯಾವುದು ಅಂದರೆ ರಾಜಸ್ಥಾನಿ ಮತ್ತು ಇಂಗ್ಲಿಷ್. ರಾಜಸ್ಥಾನಿ ಮತ್ತು ಇಂಗ್ಲಿಷ್ಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಈ 8ನೇ ಅನುಸೂಚಿ ಭಾಷೆಗಳ ಜೊತೆಗೆ ಅದೆರಡು ಭಾಷೆಗಳನ್ನು ಅವರು ಸ್ವೀಕಾರ ಮಾಡಿದ್ದಾರೆ. ಅಂದರೆ ಭಾರತ ಸಂವಿಧಾನದ ಪ್ರಕಾರ ಭಾರತದ ರಾಷ್ಟ್ರ ಭಾಷೆಗಳು ಅಂತ ಅಂಗೀಕಾರ ಆಗಿರೋದು 22. ಕೇಂದ್ರ ಸಾಹಿತ್ಯ ಅಕಾಡೆಮಿ ತನ್ನ ಭಾಷೆಯ ಪಟ್ಟಿಯಲ್ಲಿ ಅದು ಸ್ವೀಕಾರ ಮಾಡಿರುವುದು 24. ಹೆಚ್ಚುವರಿಯಾಗಿ ಸೇರಿರತಕ್ಕಂಥದ್ದು 2 ಅಂದರೆ ಒಂದು ರಾಜಸ್ಥಾನಿ ಮತ್ತೊಂದು ಇಂಗ್ಲಿಷ್. ಹೀಗೆ ಭಾರತದ ಭಾಷೆಗಳು ಹೇಗೆ ಅವು ಬೆಳೀತಾ ಬಂದು ಇತ್ಯಾದಿ ನೀವು ಗಮನಿಸ್ತಾ ಹೋಗ್ಬೋದು. ಈ ವಿವರಗಳನ್ನು ಗಮನಿಸಿದರೆ ಈ 22 8ನೇ ಅನುಸೂಚಿಯ ಭಾಷೆಗಳು ಭಾರತದ ಸಂವಿಧಾನದಲ್ಲಿ ಗುರುತಿಸಿ 2011ರ ಜನಗಣತಿ ಪ್ರಕಾರ ಅವುಗಳ ಸಂಖ್ಯಾವಾರು ಎಷ್ಟೆಷ್ಟಿದೆ ಮತ್ತು ಯಾವುದು ಮೊದಲು ಯಾವುದು ನಂತರ ಅನ್ನುವಂಥ ಪಟ್ಟಿಯನ್ನು ಕೂಡ ಕೇಂದ್ರ ಸರ್ಕಾರದ ಆ ಜನಗಣತಿ ಆಯೋಗ ಬಿಡುಗಡೆ ಮಾಡಿದೆ. 2011ರ ಜನಗಣತಿಯ ಪ್ರಕಾರ ಈ 22 ಭಾಷೆಗಳಲ್ಲಿ ಅತಿ ಹೆಚ್ಚು ಜನರು ಮಾತನಾಡುವ, ಅತಿ ಹೆಚ್ಚು ಪ್ರದೇಶಗಳಲ್ಲಿ ಬಳಕೆಯಲ್ಲಿರುವ ಭಾಷೆ ಹಿಂದಿ. ಹಿಂದಿ ಭಾಷೆಯನ್ನು ಮಾತನಾಡುವಂಥವರ ಸಂಖ್ಯೆ 52,83,47,193. ಇದು 43.63% ಜನ ಹಿಂದಿಯನ್ನು ಮಾತಾಡ್ತಾರೆ. ಹಿಂದಿಯನ್ನು ಮಾತಾಡ್ತಾರೆ ಅಂದ ತಕ್ಷಣವೇ ಅದು ಒಂದೇ ಭಾಷೆಯಲ್ಲ, ಅದರ ಅಡಿಯಲ್ಲಿ ಮತ್ತೆ ಹಲವು ಉಪಭಾಷೆಗಳು ಬರ್ತವೆ. ಆ ವಿವರಗಳನ್ನು ಮುಂದಿನ ಭಾಗದಲ್ಲಿ ನಾನು ವಿವರಿಸಲಿದ್ದೇನೆ. ಇನ್ನು 2ನೇ ಸ್ಥಾನದಲ್ಲಿರುವಂಥ ಭಾಷೆ ಬಂಗಾಳಿ. ಬಂಗಾಳಿ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ 9,72,37,669. ಭಾರತದ ಒಟ್ಟು ಜನಸಂಖ್ಯೆಯ 8.03% ಜನ ಬಂಗಾಳಿ ಭಾಷೆಯನ್ನು ಮಾತಾಡ್ತಾರೆ. 3ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಭಾಷಿಗರ ಸಂಖ್ಯೆಯನ್ನು ಹೊಂದಿರುವ ಭಾಷೆ ಮರಾಠಿ. ಮರಾಠಿ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ 8,30,26,680. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 6.86%. 4ನೇ ಸ್ಥಾನ ತೆಲುಗು. 8,11,27,740. 6.70. 5ನೇ ಸ್ಥಾನ ತಮಿಳು. ತಮಿಳು ಮಾತನಾಡುವವರ ಸಂಖ್ಯೆ 6,90,26,881. 5.70. 6ನೇ ಸ್ಥಾನ ಗುಜರಾತಿ. 5,54,92,554. 4.58. 7ನೇ ಸ್ಥಾನ ಉರ್ದು. 5,07,72,631. 4.19. 8ನೇ ಸ್ಥಾನ ಕನ್ನಡ. 4,37,06,512. 3.61. ಒಡಿಯಾ. 9ನೇ ಸ್ಥಾನ ಒಡಿಯಾ. 3,75,21,000
324, ಶೇಕಡ 3.10. 10ನೇ ಸ್ಥಾನ ಮಲಯಾಳಂ 3,48,38,819, ಶೇಕಡ 2.88. 11ನೇ ಸ್ಥಾನ ಪಂಜಾಬಿ ಭಾಷೆಯದು 3,31,24,726 ಜನ ಪಂಜಾಬಿ ಮಾತಾಡೋರಿದ್ದಾರೆ. ಭಾರತದ ಒಟ್ಟು ಜನಸಂಖ್ಯೆಯ ಶೇಕಡ 2.74. 12ನೇ ಸ್ಥಾನದಲ್ಲಿರೋದು ಅಸ್ಸಾಮೀಸ್ 1,53,11,357, ಶೇಕಡ 1.26 ಜನ ಈ ಅಸ್ಸಾಮೀಸ್ ಭಾಷೆಯನ್ನು ಮಾತಾಡ್ತಾರೆ. 12ನೇ ಸ್ಥಾನದಲ್ಲಿದೆ ಅಸ್ಸಾಮೀಸ್ ಇದ್ದರೆ 13ನೇ ಸ್ಥಾನದಲ್ಲಿರೋದು ಮೈಥಿಲಿ. ಈ ಮೈಥಿಲಿ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ 1,35,83,464, 1.12% ಜನ ಈ ಭಾಷೆಯನ್ನು ಮಾತಾಡ್ತಾರೆ. 14ನೇ ಸ್ಥಾನದಲ್ಲಿರೋದು ಸಂತಾಲಿ 73,68,192, 73,68,192 ಜನ ಸಂತಾಲಿ ಭಾಷೆಯನ್ನು ಮಾತಾಡ್ತಾರೆ. ಒಟ್ಟು ಭಾರತೀಯ ಜನಸಂಖ್ಯೆಯಲ್ಲಿ 0.61% ಜನ ಸಂತಾಲಿ ಭಾಷಿಗರಿದ್ದಾರೆ. 15ನೇ ಸ್ಥಾನದಲ್ಲಿರೋದು ಕಾಶ್ಮೀರಿ 67,97,587, ಶೇಕಡ 0.56% ಜನ ಕಾಶ್ಮೀರಿ ಭಾಷೆಯನ್ನು ಮಾತಾಡ್ತಾರೆ. 16ನೇ ಸ್ಥಾನದಲ್ಲಿರೋದು ನೇಪಾಳಿ 29,26,168, 0.24 ಅಷ್ಟು ಜನ ನೇಪಾಳಿ ಭಾಷೆಯನ್ನು ಮಾತಾಡ್ತಾರೆ. 17ನೇ ಸ್ಥಾನದಲ್ಲಿ ಸಿಂಧಿ 27,72,264, 0.23% ಜನ ಸಿಂಧಿ ಭಾಷೆಯನ್ನು ಮಾತಾಡ್ತಾರೆ. 18ನೇದು ಡೋಗ್ರಿ 25,96,767, 0.21% ಜನ ಡೋಗ್ರಿ ಭಾಷೆಯನ್ನು ಮಾತಾಡ್ತಾರೆ. 19ನೇ ಸ್ಥಾನದಲ್ಲಿರೋದು ಕೊಂಕಣಿ. ಈ ಕೊಂಕಣಿಯನ್ನು 22,56,502 ಜನ ಮಾತನಾಡ್ತಾರೆ, 0.19 ಅಷ್ಟು ಅದಿದೆ. 20ನೇ ಸ್ಥಾನದಲ್ಲಿರೋದು ಮಣಿಪುರಿ. ಈ ಮಣಿಪುರಿ 17,61,079 ಜನ ಮಾತಾಡ್ತಾರೆ, 0.15 ಅಷ್ಟು ಆ ಭಾಷಿಗರಿದ್ದಾರೆ. 21ನೇ ಸ್ಥಾನದಲ್ಲಿರೋದು ಬೋಡೋ. ಇದು ಈ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ 14,82,929. ಭಾರತದ ಒಟ್ಟು ಜನಸಂಖ್ಯೆಯಲ್ಲಿ 0.12% ಜನ ಈ ಭಾಷೆಯನ್ನು ಮಾತಾಡ್ತಾರೆ. ಇನ್ನು 22ನೇ ಸ್ಥಾನದಲ್ಲಿರೋದು ಸಂಸ್ಕೃತ. ಈ ಸಂಸ್ಕೃತವನ್ನು ಮಾತನಾಡುವವರ ಸಂಖ್ಯೆ 24,821. ಅಂದರೆ ಈ ಸಂಸ್ಕೃತ 22ನೆಯ ಸ್ಥಾನದಲ್ಲಿದ್ದರೂ ಕೂಡ ಮೇಲಿನ 21 ಭಾಷೆ ಅವುಗಳ ಸಾಹಿತ್ಯ ಅವುಗಳ ಸಂಸ್ಕೃತಿಯನ್ನು ರೂಪಿಸೋದರಲ್ಲಿ ಅದು ಲೀನವಾಗಿದೆ. ಹಾಗಾಗಿ ಸಂಸ್ಕೃತ ಮೃತ ಭಾಷೆಯಲ್ಲ, ಅದು ಭಾರತದ ಎಲ್ಲ ಭಾಷೆಗಳಲ್ಲಿ ಐಕ್ಯಗೊಂಡು ಬಯಲಾಗಿರುವ ಭಾಷೆ ಅನ್ನೋದು ನನ್ನ ಗ್ರಹಿಕೆ. ಹೀಗೆ ನಾವು ಕಾಣುವಂತಹ ಈ 8ನೇ ಅನುಸೂಚಿಯಲ್ಲಿರ್ತಕ್ಕಂಥ ಭಾಷೆಗಳು 22 ಆದರೂ ಕೂಡ ಆ 22 ಮಾತ್ರ ಅದರಲ್ಲಿಲ್ಲ. ಆ ಭಾಷೆಯನ್ನು ಗುರುತಿಸುವಾಗ ಜನಗಣತಿಯಲ್ಲಿ ಹಲವು ಭಾಷೆಗಳನ್ನು ಕೂಡ ಅದರ ಜೊತೆಗೆ ಸೇರಿಸಿ ಜನಸಂಖ್ಯೆಯನ್ನು ಗ್ರಹಿಸ್ತಾರೆ. ಅವು ಆ ಭಾಷೆಯ ಉಪಭಾಷೆಗಳಾಗಿರ್ತವೆ ಅಥವಾ ಸ್ವತಂತ್ರ ಭಾಷೆಗಳಾಗಿ ಅಸ್ತಿತ್ವವನ್ನು ಕೂಡ ಅವು ಪಡೆದಿದ್ದಾವೆ. ಅವುಗಳನ್ನು 2011 ಜನಗಣತಿ ಪ್ರಕಾರ ಹೇಗೆ ಹೇಳುತ್ತೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಅಸ್ಸಾಮೀಸ್. ಈ ಅಸ್ಸಾಮೀಸ್ ಭಾಷೆಯಲ್ಲಿ ಅಸ್ಸಾಮಿ ಮತ್ತು ಇತರ ಭಾಷೆಗಳು ಕಂಡುಬರ್ತವೆ. ಬೆಂಗಾಳಿ. ಬೆಂಗಾಳಿ ಭಾಷೆಯಲ್ಲಿ ಬಂಗಾಳಿ, ಚಾಕಂ, ಹೈಜಾಂಗ್, ರಾಜ್ಬಂಗ್ಸಿ ಮತ್ತು ಇತರ ಭಾಷೆಗಳೆಲ್ಲವೂ ಸೇರಿ ಅವುಗಳ ಜನಸಂಖ್ಯೆಯನ್ನು ನೀಡಲಾಗಿದೆ. ಮೂರನೆಯದು ಬೋಡೋ. ಈ ಬೋಡೋ ಅನ್ನುವಂತಹ ಒಂದು 8ನೇ ಅನುಸೂಚಿಯ ಭಾಷೆಯಲ್ಲಿ ಬೋಡೋ, ಕಚರಿ, ಮೆಚ್ ಮತ್ತು ಇತರ ಭಾಷೆಗಳು ಬರ್ತವೆ. ಡೋಗ್ರಿ. ಈ ಡೋಗ್ರಿ ಭಾಷೆಯಲ್ಲಿ ಡೋಗ್ರಿ ಮತ್ತು ಇತರ ಭಾಷೆಗಳನ್ನು ನೀವು ಗಮನಿಸಬಹುದು. ಗುಜರಾತಿ. ಈ ಗುಜರಾತಿ ಭಾಷಾ ಗುಂಪಿನಲ್ಲಿ ಗುಜರಾತಿ,
ಗುಜರೌ, ಪಟನಿ, ಪೊಂಚಿ, ಸೌರಾಷ್ಟ್ರ ಮತ್ತು ಇತರ ಭಾಷೆಗಳು ಸೇರ್ತವೆ. ಹಿಂದಿ, ಈ ಹಿಂದಿ ಅನ್ನುವಂಥದ್ದೊಂದು ಬೃಹತ್ ಭಾಷೆಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಕುಟುಂಬ ಅನ್ನುವ ಹಾಗೆ ಅದು ತನ್ನನ್ನು ತಾನು ವಿಸ್ತರಿಸಿಕೊಂಡಿದೆ ಮತ್ತು ಅದನ್ನು ಜನಗಣತಿಯ ಸಂದರ್ಭದಲ್ಲೂ ಕೂಡ ಅದನ್ನು ಗ್ರಹಿಸಿದ್ದಾರೆ. ಆ ಹಿಂದಿ ಅನ್ನುವಂಥದ್ರ ಅಡಿಯಲ್ಲಿ ಬರ್ತಕ್ಕಂತಹ ಭಾಷೆಗಳು ಹೀಗಿದ್ದಾವೆ: ಅವಧಿ, ಬಗಟಿ, ಬಗೇಲಿ, ಬಗ್ರಿ ರಾಜಸ್ಥಾನಿ, ಬಂಜಾರಿ, ಭದ್ರವಹಿ, ಭಗೋರಿಯಾ, ಬರ್ಮೌರಿ, ಭೋಜ್ಪುರಿ, ಬಿಸ್ನೋಯಿ, ಬ್ರಜ್ ಭಾಷಾ, ಬುಂದೇಲಿ, ಚಂಬೇಲಿ, ಛತ್ತೀಸ್ಗರಿ, ಚುರಹಿ, ದುಂದರಿ, ಗರ್ವಾಲಿ, ಗವಾರಿ, ಗಜ್ಜಾರಿ, ಹಂದುರಿ, ಹರ, ಹರಿಯಾಣೈ, ಹರಿಯಾಣ್ವಿ, ಹಿಂದಿ, ಜಾನ್ಪುರಿ, ಕಂಗ್ರಿ, ಖೋರಿಬೋಲಿ, ಖೋರ್ತಾ, ಕುಲ್ವಿ, ಕುಮಾನಿ, ಕುರ್ಮಲಿಥಾರ್, ಲಮಾಣಿ ಅಥವಾ ಲಂಬಾಡಿ ಅಥವಾ ಲಬಣಿ, ಲರಿಯಾ, ಲೋದಿ, ಮಾಗಧಿ, ಮಲ್ವಿ, ಮಂಡೇಲಿ, ಮಾರ್ವಾರಿ, ಮೇವಾರಿ, ಮೇವತಿ, ನಾಗ್ಪುರಿಯಾ, ನಿಮಾಡಿ, ಪಾದರಿ, ಪಹರಿ, ಪಲ್ಮುಹ, ಪಂಚಪರ್ಗನಿಯಾ, ಪಂಡೋ, ಪಂಗ್ವಾಲಿ, ಪವಾರಿ, ಪುರಾನ್ ಅಥವಾ ಪುರಾನ್ ಭಾಷಾ, ರಾಜಸ್ಥಾನಿ. ಇಲ್ಲಿ ಕನ್ನಡ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ರಾಜಸ್ಥಾನಿಯನ್ನು ಸ್ವತಂತ್ರ ಭಾಷೆ ಅಂತೇಳಿ ಪರಿಗಣಿಸಿದೆ. ಆದರೆ ಭಾರತದ ಸಂವಿಧಾನದ 8ನೇ ಅನುಸೂಚಿ ಅದು ರಾಜಸ್ಥಾನಿ ಅನ್ನೋದು ಹಿಂದಿ ಭಾಷೆಯ ಒಳಗಡೆ ಸೇರಿರೋದನ್ನು ನೀವು ಗಮನಿಸ್ಬೋದು. ಹಾಗೆಯೇ ನೀವು ಮುಂದುವರಿಯೋದಾದರೆ ಸದನ, ಸಿರ್ಮೌರಿ, ಸೊಂದ್ವಾರಿ, ಸುಗಲಿ, ಸುರ್ಗುಜಿಯಾ, ಸುರ್ಜಾಪುರಿ ಮತ್ತು ಇತರ ಭಾಷೆಗಳು. ಹೀಗೆ ಹಿಂದಿಯ ಅಡಿಯೊಳಗಡೆ ಒಟ್ಟು 57 ಭಾಷೆಗಳನ್ನು ನಾವು ಗುರುತಿಸಬಹುದು. ಹಾಗೆ 7ನೆಯ ಭಾಷೆ ಕನ್ನಡ. ಈ ಕನ್ನಡದ ಒಳಗಡೆ ಬಡಗ, ಕುರುಂಬ, ಪ್ರಾಕೃತವನ್ನು ಇಲ್ಲಿ ಸೇರಿಸಿರೋದು ವಿಶೇಷ ಅಂತ ಅನಿಸುತ್ತೆ. ಅದು ಹೆಚ್ಚಿನ ಹಿನ್ನೆಲೆ ಒಳಗಡೆ ಅಧ್ಯಯನಕ್ಕೆ ಒಳಗಾಗಬೇಕಾದ ಅಗತ್ಯ ಇದೆ ಮತ್ತು ಇತರ ಭಾಷೆಗಳು ಸೇರ್ತವಲ್ಲಿ. 8ನೇದು ಕಾಶ್ಮೀರಿ. ಕಾಶ್ಮೀರಿನಲ್ಲಿ ದರ್ದಿ, ಕಾಶ್ಮೀರಿ, ಕಿಶ್ತ್ವಾರಿ, ಸಿರಜ್ ಮತ್ತು ಇತರೆ. ಕೊಂಕಣಿಯಲ್ಲಿ ಗರ್ಬೋಲಿ, ಕೊಂಕಣಿ, ಕುದುಬಿ, ಮಲ್ವಾಣಿ, ನವಾಯತ್ ಮತ್ತು ಇತರ ಭಾಷೆಗಳು. ಮೈಥಿಲಿಯಲ್ಲಿ ಮಿಥೈ ಕೂಡ ಸೇರ್ಕೊಳ್ಳುತ್ತೆ. ಮೈಥಿಲಿ, ಪುರ್ಬಿ ಮೈಥಿಲಿ, ತರು, ತತಿ ಮತ್ತು ಇತರ ಭಾಷೆಗಳು. ಮಲಯಾಳಂನಲ್ಲಿ ಮಲಯಾಳಂ, ಪಣಿಯ, ಎರವ ಮತ್ತು ಇತರ ಭಾಷೆಗಳು. ಮಣಿಪುರಿಯಲ್ಲಿ ಮಣಿಪುರಿ ಮತ್ತು ಇತರ ಭಾಷೆಗಳು. ಮರಾಠಿಯಲ್ಲಿ ಅರೆ, ಕುಲಿ, ಮರಾಠಿ ಮತ್ತು ಇತರ ಭಾಷೆಗಳು ಕಂಡುಬರ್ತವೆ. ನೇಪಾಳಿಯಲ್ಲಿ ನೇಪಾಳಿ ಮತ್ತು ಇತರ ಭಾಷೆಗಳು. ಒಡಿಯಾ ಅಥವಾ ಒರಿಯಾ ಭಾಷೆಯಲ್ಲಿ ಭಾತ್ರಿ, ಭುಯಾನ್, ಭೂಮಿಜಲಿ, ದೇಸಿಯಾ, ಒಡಿಯಾ, ಪ್ರೋಜಾ, ರೆಲ್ಲಿ, ಸಂಬಾಲ್ಪುರಿ ಇತರೆ ಭಾಷೆಗಳಲ್ಲಿ ಕಂಡುಬರ್ತವೆ. ಪಂಜಾಬಿಯಲ್ಲಿ ಬಾಗ್ರಿ, ಭಟೇಲಿ, ಬಲ್ಸ್ಪುರಿ, ಪಂಜಾಬಿ ಮತ್ತು ಇತರ ಭಾಷೆಗಳು ಅದರಲ್ಲಿದ್ದಾವೆ. ಸಂಸ್ಕೃತದಲ್ಲಿ ಸಂಸ್ಕೃತ ವಂದನೆ ಅದು ಮತ್ತು ಇತರ ಭಾಷೆಗಳು. ಸಂಸ್ಕೃತ ಮಾತಾಡೋರು 24,709 ಇದ್ದರೆ ಇತರೆ ಭಾಷೆ 112 ಅಂಥೇಳಿ ಕೊಟ್ಟಿದ್ದಾರೆ. ಇನ್ನು ಸಂತಾಲಿ, ಇದರಲ್ಲಿ ಕರ್ಮಲಿ, ಮಹಿಲಿ, ಸಂತಾಲಿ ಮತ್ತು ಇತರ ಭಾಷೆಗಳು ಕಂಡುಬರ್ತವೆ. ಸಿಂಧಿ ಭಾಷೆಯಲ್ಲಿ ಭಾಟಿಯಾ, ಕಚ್ಚಿ, ಸಿಂಧಿ ಮತ್ತು ಇತರ ಭಾಷೆಗಳು. ತಮಿಳು ಅನ್ನೋ ಭಾಷೆಯಲ್ಲಿ ಇರುಳ, ಕೈಕಡಿ, ಕೊರವ, ತಮಿಳು, ಎರುಕುಲ ಇತರ ಭಾಷೆಗಳು ಕಂಡುಬರ್ತವೆ. ತೆಲುಗಿನಲ್ಲಿ ತೆಲುಗು, ವಡರಿ ಮತ್ತು ಇತರ ಭಾಷೆಗಳು. ಉರ್ದುನಲ್ಲಿ ಬನ್ಸಾರಿ, ಉರ್ದು ಮತ್ತು ಇತರ ಭಾಷೆಗಳು ಕಂಡುಬರ್ತವೆ. ಹೀಗೆ ಭಾರತದ 8ನೇ ಅನುಸೂಚಿ ಗುರುತಿಸಿರುವಂತಹ ಈ ಭಾಷೆಗಳು ಅವು ಬೇರೆ ಬೇರೆಯ ಭಾಷಾ ವಂಶಗಳಿಗೆ ಸೇರ್ತವೆ. ಆದರೂ ಇಲ್ಲಿ 8ನೇ ಅನುಸೂಚಿಯ ಪ್ರಕಾರ ಪ್ರತಿಯೊಂದು ಕೂಡ ಒಂದು ಸ್ವತಂತ್ರ ಭಾಷೆ, ಒಂದು ರಾಷ್ಟ್ರಭಾಷೆ ಮತ್ತು ಈ ಎಲ್ಲ ಭಾಷೆಗಳು ಬಹುತೇಕ ಭಾರತದ ಪ್ರಮುಖವಾದಂತಹ ಭಾಷೆಗಳಾಗಿದ್ದಾವೆ ಮತ್ತು ಆ ಭಾಷೆಗಳಿಗೆ 1,000ದಷ್ಟು ಪ್ರಾಚೀನವಾದಂತಹ
ಭಾಷೆಯ ಇತಿಹಾಸ, ಸಾಹಿತ್ಯದ ಇತಿಹಾಸ ಇರೋದನ್ನು ನಾವು ಗಮನಿಸಬಹುದು. ಮತ್ತು ಅತ್ಯುತ್ತಮವಾದ ಸಾಹಿತ್ಯ ಕೃತಿಗಳು ಆ ಭಾಷೆಗಳಲ್ಲಿ ಬಂದಿದ್ದಾವೆ ಅನ್ನೋದು ಕೂಡ ಆ ಭಾಷೆಗಳ ಒಂದು ಸಾಂಸ್ಕೃತಿಕ ಬೆಳವಣಿಗೆಗೆ ಒಂದು ಮಹತ್ವವಾದಂಥ ನೋಟ. ಹಾಗಾಗಿ ಹಿಂದಿ ಅನ್ನೋದು ಭಾರತದ ಎಲ್ಲ ಭಾಷೆಗಳ ಕಂಡು ಬಂದರೆ, ಬಂಗಾಳಿ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾ ಇತ್ಯಾದಿ ಆ ಭಾಗದಲ್ಲಿ ಕಂಡುಬರುತ್ತೆ ಮತ್ತು ಪಶ್ಚಿಮ ಬಂಗಾಳದ ಪ್ರಮುಖವಾದ ಭಾಷೆ. ಮರಾಠಿ ಮಹಾರಾಷ್ಟ್ರದ ಪ್ರಮುಖವಾದ ಭಾಷೆ. ತೆಲುಗು ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಇತ್ಯಾದಿ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಕಂಡುಬಂದರೂ ಕೂಡ ಬಹಳ ಪ್ರಧಾನವಾಗಿ ಆ ಎರಡು ರಾಜ್ಯಗಳಲ್ಲಿ ಕಂಡುಬರುತ್ತೆ. ತಮಿಳುನಾಡು, ಶ್ರೀಲಂಕಾ ಇತ್ಯಾದಿ ಕಂಡುಬಂದರೂ ಕೂಡ ಪ್ರಧಾನವಾಗಿ ತಮಿಳುನಾಡಿನ ಅದು ರಾಜ್ಯ ಭಾಷೆ ಕೂಡ ಹೌದು. ಗುಜರಾತಿ ಗುಜರಾತ್ನಲ್ಲಿ, ಉರ್ದು ಭಾರತದ ಎಲ್ಲ ಕಡೆಗೆ ಅದು ಕಂಡುಬರುತ್ತೆ. ಕನ್ನಡ ಕರ್ನಾಟಕದ ರಾಜ್ಯ ಭಾಷೆ ಮತ್ತು ಕರ್ನಾಟಕವನ್ನು ಒಳಗೊಂಡಂತೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ, ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ಇರೋದನ್ನು ಗಮನಿಸ್ಬೋದು. ಅಮೇರಿಕದಲ್ಲಿ ಅಕ್ಕಾ ಕನ್ನಡ ಸಮ್ಮೇಳನ ಆಗೋದನ್ನು ಕೂಡ ನೀವು ಗಮನಿಸ್ಬೋದು. ಇನ್ನು ಒರಿಸ್ಸಾದ ಭಾಗದ ಭಾಷೆ ಮತ್ತು ಆ ಸುತ್ತಮುತ್ತಲಲ್ಲಿ ಕಂಡುಬರುತ್ತೆ. ಮಲಯಾಳಂ ಕೇರಳದ ರಾಜ್ಯ ಭಾಷೆ. ಪಂಜಾಬಿನದು. ಅಸ್ಸಾಂ ರಾಜ್ಯಕ್ಕೆ ಆ ಸುತ್ತಮುತ್ತಲು. ಮೈಥಿಲಿ ಹಿಂದಿಯ ಒಳಗಡೆ ಇದ್ದಂತಹ ಭಾಷೆ, ಸಂಸ್ಕೃತದಿಂದ ಅದು ವಿಭಜನೆಗೊಳ್ಳುವ ಸಂದರ್ಭದಲ್ಲಿ ಹುಟ್ಟುಕೊಳ್ಳುವಂಥ ಭಾಷೆ, ಸ್ವತಂತ್ರವಾಗಿ ಅದನ್ನು ಗುರುತಿಸಿದ್ದಾರೆ. ಸಂತಾಲಿ ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುವಂತಹ ಒಂದು ಭಾಷೆ. ಸಂತಾಲಿ ಅನ್ನುವಂಥದ್ದು ಕೂಡ ಭಾರತದ ಒಂದು ಭಾಷಾ ಕುಟುಂಬಕ್ಕೆ ಸೇರಿದೆ ಅಂತ ಹಿಂದೆ ನಾವು ಗಮನಿಸಿದ್ದೀವಿ. ಕಾಶ್ಮೀರದಲ್ಲಿ ಇರತಕ್ಕಂಥದ್ದು. ನೇಪಾಳವನ್ನು ಒಳಗೊಂಡಂತೆ ಭಾರತದ ಸುತ್ತಮುತ್ತಲು ಇರತಕ್ಕಂಥ ಭಾಷೆ. ಸಿಂಧಿ ಮೂಲತಃ ಪಾಕಿಸ್ತಾನದಲ್ಲಿ ಇದ್ದಂತಹ ಒಂದು ಪ್ರಾಂತ. ಆನಂತರದಲ್ಲಿ ಭಾರತದ ಬೇರೆ ಬೇರೆ ಕಡೆಗೆ ವಲಸೆ ಬಂದ ನಂತರ ಭಾರತದಲ್ಲೂ ಕೂಡ ಸಿಂಧಿ ಮಾತನಾಡುವಂಥವರು ಇದ್ದಾರೆ. ಭಾರತದ ಉದ್ದಗಲದಲ್ಲಿ ಅವರು ಹರಡಿದ್ದಾರೆ. 27,72,264 ಜನ ಸಿಂಧಿ ಮಾತಾಡೋರು ಗಮನಿಸ್ತೀರಿ. ಸಿಂಧಿ ಭಾಷೆಯಲ್ಲಿ ವಿಶೇಷವಾಗಿ ಆ ಇಸ್ಲಾಂ ಮತ್ತು ಹಿಂದೂ ಸಂಸ್ಕೃತಿಯ ಸಮ್ಮಿಶ್ರಣದ ಸಾಹಿತ್ಯ ರಾಶಿಯನ್ನು ನೀವು ನೋಡ್ಬೋದು. ಹಾಗೆ ಡೋಗ್ರಿ ಕಾಶ್ಮೀರದ ಆ ಭಾಗ ಇತ್ಯಾದಿಯಲ್ಲಿ ಹೆಚ್ಚು ಕಂಡು ಬರುತ್ತೆ. ಕೊಂಕಣಿ ಗೋವಾ ರಾಜ್ಯದ ರಾಜಭಾಷೆ. ಮಣಿಪುರ ಪ್ರಾಂತದಲ್ಲಿ ಹೆಚ್ಚು ಕಂಡುಬರುತ್ತೆ ಮತ್ತು ಸುತ್ತಮುತ್ತಲೂ ಅದಿದೆ. ಬೋಡೋ ಈಶಾನ್ಯ ರಾಜ್ಯಗಳಲ್ಲಿ ಕಂಡುಬರುತ್ತೆ. ಬೋಡೋಲ್ಯಾಂಡ್ ಅಂತ ಇತ್ಯಾದಿ ವಿವರಗಳನ್ನು ಚರ್ಚೆಯನ್ನು ನೋಡಬಹುದು. ಮತ್ತು ಸಂಸ್ಕೃತ ಕ್ರಿಸ್ತಪೂರ್ವ 2500ಕ್ಕಿಂತ ಹಿಂದೆ ಬಾಲಗಂಗಾಧರ ತಿಲಕ್ ಅವರ ಪ್ರಕಾರ ವಿಕ್ರಮಶಕೆ 4,500 ವರ್ಷಗಳಿಗಿಂತ ಪೂರ್ವದಲ್ಲೇ ಕಂಡುಬರುವ ಭಾರತದ ಅತ್ಯಂತ ಪ್ರಾಚೀನ ಭಾಷೆ. ಭಾರತದ ಮಾತ್ರ ಅಲ್ಲ, ಇಂಡೋ ಯುರೋಪಿಯನ್ ಭಾಷೆಗಳಲ್ಲೇ ಅತ್ಯಂತ ಪ್ರಾಚೀನ ಭಾಷೆ ಸಂಸ್ಕೃತ. ಒಂದರ್ಥದಲ್ಲಿ ಅದು ಇಂಡೋ ಆರ್ಯನ್ ಭಾಷೆಗಳ ಪ್ರೋಟೋ ಲ್ಯಾಂಗ್ವೇಜ್ ಅಷ್ಟೇ ಅಲ್ಲ, ಇಂಡೋ ಯುರೋಪಿಯನ್ ಭಾಷೆಗಳ ಪ್ರೋಟೋ ಲ್ಯಾಂಗ್ವೇಜ್ ಅಂತಲೂ ಕೂಡ ಕರೀಬಹುದಾದಷ್ಟು ಪ್ರಾಚೀನತೆಯನ್ನು ಹೊಂದಿರತಕ್ಕಂಥ ಭಾಷೆ. ಹೀಗೆ ಭಾರತದ 22 ಭಾಷೆಗಳು ಅವು ತಮ್ಮದೇ ಆದಂಥ ಮಹತ್ವವನ್ನು ಹೊಂದಿದ್ದಾರೆ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಗುರುತಿಸಿರುವಂತಹ ರಾಜಸ್ಥಾನಿ ಕೂಡ ಅದು ರಾಜಸ್ಥಾನದ ಪ್ರಾಂತದಲ್ಲಿ ಹೆಚ್ಚು ಕಂಡುಬರತಕ್ಕಂತಹ ಭಾಷೆ ಮತ್ತು ಭಾರತದ ಬೇರೆ ಬೇರೆ ಭಾಗಗಳಲ್ಲೂ ಕಂಡುಬರುತ್ತೆ. ಆ ಭಾಷೆಯಲ್ಲೂ ಕೂಡ ಒಂದು ಸಾಹಿತ್ಯ ರಚನೆಯಾಗಿರುವಂಥದ್ದು ಮತ್ತು ಅದರ ಕೊಡುಗೆ ಕೂಡ ಮಹತ್ವಪೂರ್ಣವಾದದ್ದು ಅಂಥೇಳಿ ಪರಿಗಣಿಸಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಆ ಭಾಷೆಯನ್ನು ಕೂಡ ಬಲವರ್ಧನೆಗಾಗಿ ಪ್ರಶಸ್ತಿಗಾಗಿ ಆಯ್ಕೆ ಮಾಡಿಕೊಂಡಿದೆ. ಹಾಗೆ ಬ್ರಿಟನ್ನಿಂದ ಬಂದಿದ್ದರೂ ಕೂಡ ಇಂಗ್ಲೀಷ್ ಅನ್ನೋದು ಭಾರತೀಯ ಇಂಗ್ಲೀಷ್ ಆಗಿ ಅದು ಬೆಳೆದಿದೆ. ಪ್ರಾಚೀನ ಕಾಲದಲ್ಲಿ ಸಂಸ್ಕೃತ ಯಾವ ಪಾತ್ರವನ್ನು ವಹಿಸಿತ್ತೋ ಆಧುನಿಕ ಕಾಲದ ಸಂದರ್ಭದಲ್ಲಿ ಇಂಗ್ಲೀಷ್ ಆ ಪಾತ್ರವನ್ನು ವಹಿಸಿದೆ ಮತ್ತು ಭಾರತೀಯ ಸಾಹಿತಿಗಳು ಇಂಗ್ಲೀಷ್ನಲ್ಲೇ ಮುಲ್ಕ್ರಾಜ್ ಆನಂದ್ ಅವರಿರ್ಬೋದು, R.K. ನಾರಾಯಣ್ ಅವರಿರ್ಬೋದು, ಹೀಗೆ ಅನೇಕ ಜನರು ಭಾರತೀಯ ಸಾಹಿತಿಗಳು ಇಂಗ್ಲೀಷ್ನಲ್ಲಿ ಸಾಹಿತ್ಯ ರಚನೆ ಮಾಡಿರೋದನ್ನು ಗಮನಿಸ್ಬೋದು. ಈ ರೀತಿ ಇಂಗ್ಲೀಷ್ ಅನ್ನೋದು ಕೂಡ ಒಂದು ಭಾರತೀಯ ಭಾಷೆ ಅಂಥೇಳಿ ಪರಿಗಣಿಸಿದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಒಟ್ಟು 24 ಭಾಷೆಗಳಲ್ಲಿ ಪ್ರಶಸ್ತಿಯನ್ನು ನೀಡ್ತಾ ಇದೆ, ಕೃತಿಗಳನ್ನು ಪ್ರಕಟಿಸ್ತಾ ಇದೆ, ಅದರ ಸಾಹಿತ್ಯದ ಬಲವರ್ಧನೆಗಾಗಿ ಪ್ರಯತ್ನಿಸ್ತಾ ಇದೆ. ಹೀಗೆ 8ನೇ ಅನುಸೂಚಿಯಲ್ಲಿ, ಭಾರತ ಸಂವಿಧಾನದ 8ನೇ ಅನುಸೂಚಿಯಲ್ಲಿ 22 ಭಾಷೆಗಳಿದ್ದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ 24 ಭಾಷೆಗಳನ್ನು ಗುರುತಿಸಿ ಅದರ ಬೆಳವಣಿಗೆಗಾಗಿ ಪ್ರಯತ್ನಿಸ್ತಾ ಇದ್ದಾವೆ ಅನ್ನೋದನ್ನು ನೀವು ಗಮನಿಸಬಹುದು. ಹೀಗೆ ಭಾರತದ ಸಂವಿಧಾನ ಒಟ್ಟು ಭಾರತೀಯ ಭಾಷೆಗಳ ಅಭಿವೃದ್ಧಿಗಾಗಿ ಅದಕ್ಕೆ ಕಾನೂನುಬದ್ಧವಾದಂತಹ ಸ್ಥಾನಮಾನಗಳನ್ನು ನೀಡೋದ್ರ ಮೂಲಕ ಅವುಗಳನ್ನು ವಿಕಾಸ ಮಾಡಿ ಭಾರತ ಒಂದು ಭಾಷಿಕ ಕ್ಷೇತ್ರ, ಭಾರತ ಒಂದು ಸಾಹಿತ್ಯಿಕ ಕ್ಷೇತ್ರ,
ಭಾರತ ಒಂದು ಸಾಂಸ್ಕೃತಿಕ ಕ್ಷೇತ್ರ. ಅದು ಕೇವಲ ಭಾರತೀಯರಿಗೆ ಮಾತ್ರ ಅಲ್ಲ, ಜಗತ್ತಿಗೆ ವಿಸ್ಮಯಗೊಳಿಸುವಷ್ಟು ವಿಸ್ತಾರವನ್ನು ಹೊಂದಿರತಕ್ಕಂಥದ್ದು ಅನ್ನೋದನ್ನು ನೀವು ಗಮನಿಸಬಹುದು. ನಮಸ್ಕಾರ.